ನಮ್ಮೆಲ್ಲರನ್ನು ನಮ್ಮನ್ನು ಸುಖ ಸುಖ ಇಲ್ಲಿವರೆಗೂ ಈ ವಿಶೇಷ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅನೇಕ ಅನುಭವಗಳು ತಮ್ಮ ವಿಚಾರಗಳನ್ನು ತಿಳಿಸಿ ಇದು ನಮಗೆ ಯಾಕೆ ವ್ಯಕ್ತಿ ಆಗಂದು ಅನ್ನೋದ್ರ ಬಗ್ಗೆ ಅನ್ನ ಹೇಳಿ ದೋಷಗಳನ್ನ ಇಟ್ಕೊಂಡು ಕುಂತು ಒಳಗಿಲ್ಲ. ದೋಷ ಒಳಗೈತಿ, ಅದಕ್ಕೆ ಆ ನಿರ್ದೋಷವಾದಂತ ಆನಂದದ ಅನುಭವ ಆಗುತ್ತೆ. ಇದ್ರೂ ಯಾಕೆ ಅನುಭವ ಅನ್ನೋ ದೋಷಗಳು, ಆ ದೋಷಗಳನ್ನ ಕಳ್ಕೊಳ್ಳೋ ಸಲುವಾಗಿ ಪ್ರಯತ್ನ ಮಾಡೋಕೆ ಹೊರತಾಗಿ ಅದನ್ನು ಒಂದು ಅದ ಒಳಗೆ ಐತದ ನೀನ ಅದ ಅದಿ ಇದ್ರೂ ಕೂಡ ಅನುಭವ ಕೊಡುವುದು. ಯಾಕೆ ಈ ದೋಷಗಳು? ಇವು ದೋಷಗಳು ಎಲ್ಲಿದಾವ? ಶರೀರದಾಗದಾವ, ವಾಣಿ ಒಳಗದಾವ, ಮನಸ್ಸಿನೊಳಗದಾವ ಮೊದಲೇಕೆ. ಅದಕ್ಕೆ ಅವರ ಕ್ಷಮೆಯಿಂದ ಇತರ ಮುಕ್ತಿ ಸುಖ ಸಾಧ್ಯವಂತೆ. ಅದನ್ನ ಕ್ಷಮ, ಮನೋನಿಗ್ರಹ ಆದಾಗ ಮುಕ್ತಿ ಸುಖವನ್ನು ಹೊಂದಕ್ಕೆ ಸಾಧ್ಯ ಐತಿ. ಮನೋನಿಗ್ರಹನ ಇಲ್ಲ, ಮನಸ್ಸು ಸುಮ್ಮನ ಕುಂದರ್ಸ ಅಂದ್ರೆ ಆಗೋದು. ಯಾಕೆ? ದೋಷಗಳದ. ಪರಿಶುದ್ಧವಾದ ಅಂತಃಕರಣದಲ್ಲಿ ಆ ಬ್ರಹ್ಮದ ಅನುಭವ ಆಗುತ್ತೆ. ಪರಿಶುದ್ಧವಾದ ಅಂತಃಕರಣ ಇಲ್ಲಲ್ಲ, ಅದನ್ನ ಶುದ್ಧ ಮಾಡಕ್ಕೆ ಏನ್ ಬೇಕು? ವಿಚಾರನ ಬೇಕು. ಅದಕ್ಕೆ ಅವ್ರ ಹಿತ ಇದು ಅಹಿತ ಎಂಬ ತಿಳಿವಿಗೆ ವಿಷಯ ವಿರತಿಯೇ ಸೂಚನೆ ಅಂತ. ನನಗೆ ಹಿತ ಐತಿ, ಇದು ಅಹಿತ ಐತಿ ಅಂತ ತಿಳ್ಬೇಕಂದ್ರ ಅದನ್ನ ಬಿಟ್ಟಂಗ, ಅದನ್ನ ಯಾರು ಬಿಟ್ಟಿರ್ತಾರ ಅವ್ರಿಗೆ ತಿಳಿದಿರ್ತದೆ. ಅಂತದ್ರಲ್ಲಿ ಅದು ಮನಸ್ಸು ಶಾಂತಿ ಇರ್ತದೆ. ಮನಸ್ಸಿನೊಳಗೆ ಯಾವುದೇ ಸಂಕಲ್ಪ ವಿಕಲ್ಪ ನಡೆಯುತ್ತೆ. ನಾವು ಸಂಕಲ್ಪ ವಿಕಲ್ಪಗಳಿಗೆ ಒಳಗಾಗಿ ದುಃಖವನ್ನು ಅನುಭವಿಸ್ತೇವೆ. ಸುಖ ಸ್ವರೂಪ ಇದು ಕೂಡ ಯಾಕೆ ದುಃಖವನ್ನು ಅನುಭವಿಸ್ತೇವೆ ಅಂದ್ರೆ ಈ ಸಂಕಲ್ಪ ವಿಕಲ್ಪಗಳಿಗೆ ಬುದ್ಧಿ ಸಮಾಗದಲ್ಲಿ. ಅದಕ್ಕೆ ವಿಚಾರ ಮಾಡುವುದು, ಶ್ರವಣ ಮಾಡುವುದು, ನೆರೆ ಕೇಳು, ಚೆನ್ನಾಗಿ ಕೇಳು. ಏನ್ ಕೇಳು? ನಿನ್ನ ಕುರಿತಾದಂತಹ ವಿಚಾರಗಳನ್ನು, ಈ ನೀನು ಅನ್ನೋದ್ರ ಕುರಿತಾದಂತಹ ವಿಚಾರಗಳನ್ನು ಕೇಳು. ಅರಿವಿನ ಕುರಿತಾದಂತಹ ವಿಚಾರಗಳನ್ನು ಕೇಳು. ಅರುಣ ನೀನಂತ ತಿಳ್ಕೊ. ನೆರೆ ಕೇಳು, ಕೇಳಿದದನ್ನ ಅರಿ, ನಿನ್ನೊಳಗೆ ಅರಿ, ಅದನ್ನು ಮನನ ಮಾಡು. ಹಾಗಾಗಿ ಒಂದು ಹುಡುಗಿ ಹೇಳಿರಲ್ಲ, ಶ್ರವಣ ಮನನ ನಿಧಿಧ್ಯಾಸನ, ಇದು ನನ್ನನ್ನು ನಾ ತಿಳಿತನೂ ಇದು ನಿರಂತರ ನಡೀಬೇಕು. ಅದಕ್ಕೆ ಅವರು ನೆರೆ ಕೇಳು, ಕೇಳಿದ ಮರಿ, ಅರದನ್ನ ಮತ್ತೆ ಮರೆಯಬೇಡ. ಮರದ ಮೇಲೆ ಮರಿದುಳ್ಳದು. ಹೌದಲ್ರಿ, ಒಮ್ಮೆ ಮನಗುತ್ತಂದ್ರ, ಒಂದು ಖಾತ್ರಿ ಆಯ್ತಂದ್ರ ಮತ್ತೆ ಮರಿದುಲ್ಲ. ಇದು ಯಾವಾಗ ಹೆಂಗ್ ಗಟ್ಟಿ ಆಗ್ಬೇಕಂದ್ರೆ ಎತ್ತರ ಮಾಡಿದ ತಕ್ಷಣ ಇದ ನೆನಪಿರಬೇಕು. ಇದ ನೆನಪಿನಾಗ ಮಲಗಬೇಕು, ಇದ ನೆನಪಿನಾಗ ಹೇಳ್ಬೇಕು. ಅಂದಾಗ ಇದು ಮನಸ್ಸನ್ನ ಶಾಂತಿಯಿಂದ ಇರಕ್ ಸಾಧ್ಯ. ಮನಸ್ಸಿನೊಳಗೆ ಅದು ಅನುಭವ ಕೊಡ್ಬೇಕು. ನಾವು ಮಲಗಬೇಕಾರ ಈ ವಿಚಾರಕ್ಕೆ ಒತ್ತು ಕೊಟ್ಟು ಮಲಗುವುದಿಲ್ಲ, ಹೇಳ್ಬೇಕಾದ್ರೂ ಈ ವಿಚಾರ ಇಲ್ಲ. ಮಲಗಬೇಕಾದ್ರೂ ಬಹಳ ಚಿಂತಿನ, ಹೇಳ್ಬೇಕಾದ್ರೂ ಬಹಳ ಚಿಂತೆ ತಗೊಂಡಿರ್ತೀವಿ. ಅದಕ್ಕೆ ಮರೆಯದಿರುವುದು ಬೇಡ ತೆರಗಳು. ಅವಾಗ ವಿಷಯಗಳನ್ನ
ಬಿಡಾಕ್ ಬರ್ತೈತಿ, ವಿಷಯಗಳಿಂದ ದೂರ ಇರಕ್ ಸಾಧ್ಯ ಐತಿ. ಬೇಡ ಬೇಡದೆ ಮನಮೇ ಮಾಡಿ ವಿಷಯಾದಿ ಯಾಕೆ ಕೆಡದಿರುವಂತ ನೋಡು. ವಿಷಯಾದಿಗಳನ್ನ ಮಾಡಿ ಕೆಡಾಕತ್ತಿ, ನೀನು ವಿಷಯಾದಿಗಳನ್ನ ನೆನಪು ಮಾಡ್ಕೊಂಡ ಕೆಡಾಕತ್ತಿ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧದ ಇದನ್ನ ಹಿಡ್ಕೊಂಡು ಇದರಿಂದ ಸುಖ ಹೊಂದಬೇಕು ಅಂತ ಇದ ಆಲೋಚನೆಯನ್ನ ಮಾಡಾಕತ್ತಿ. ಅದಕ್ಕೆ ಅಲ್ಲಿ ನಿನಗೆ ಆನಂದದ ಅನುಭವ ಆಗಲ್ಲ. ಅವನು ಮಾಡಿ ಅವ್ನು ಬಂದಿದವರು ಏನಾಗ್ಯಾರ ಏನ ನೋಡ್ಕೊ, ವಿಚಾರ ಮಾಡ, ವಿಚಾರ ಮಾಡಿ ನೋಡು. ನೋಡಿ ಅದನ್ನ ಕೈ ಬಿಡು, ಅದರಿಂದ ದೂರ ಸರಿ. ಅವು ಈ ಸುಖ ಕೊಡಲಾರು, ಯಾಕಂದ್ರೆ ವಿಷ ಮಾಡಲು ಸಮ ಇಲ್ಲ. ಎಲ್ಲಿ ಸಮ ಐತಿ ಅಲ್ಲಿ ನೀನು ಶಾಂತಿ ಐತಿ. ಇವೆಲ್ಲ ಬಂದದ್ದು ಇವೆಲ್ಲ ನೀ ಬಂದಿಲ್ಲ, ಯಾವಾಗ್ಲೂ ಇರೋ ಬಂದದ್ದು ಕೆಡ್ತೈತಿ. ಯಾವ್ದು ಬಂದೈತಿ ಅದು ಕೆಡ್ತೈತಿ, ಯಾವ್ದು ಉತ್ಪನ್ನ ಆಗೈತಿ ಅದು ಕೆಟ್ಟೈತಿ. ಹಂಗೆಲ್ಲ ಈ ತೋರಿಕೆ ಏನೈತಿ ಉತ್ಪನ್ನ ಆಗಿತ್ತು, ನಿನ್ನ ಕಲ್ಪನೆ ಒಳಗ ಉತ್ಪನ್ನ ಆಗೈತಿದು, ನಿನ್ನ ಭಾವದೊಳಗೆ ಬಂದೈತಿದು, ಅದಕ್ಕೆ ಕೆಟ್ಟ ಹೋಗ್ತೈತಿ. ನಿನ್ನ ಭಾವನೆಗಳಿಗೆ ಆಧಾರದಲ್ಲಿ ನೀ ಯಾವಾಗಲೂ ಕೆಡುವುದಿಲ್ಲ. ಇದರ ಅನುಭವ ಆಗ್ಬೇಕಂದ್ರೆ ನಿನ್ ಮನಸ್ಸು ಸ್ವಚ್ಛ ಆಗುತ್ತೆ, ಅಂತಃಕರಣ ಸ್ವಚ್ಛ ಆಗುತ್ತೆ. ನಾನು ಆಧಾರ ಅದೀನಿ ಅಂತ ಗಟ್ಟಿಯಾಗಿರ್ತೀವಿ, ಅನುಭವಕ್ಕೆ ಬರ್ಬೇಕಂದ್ರೆ ಸ್ವಚ್ಛ ಆಗುತ್ತೆ. ನಾವು ಏನ್ ಮಾಡ್ಕೊಂಡೇವು, ಇಲ್ಲದ ವಸ್ತುಗಳನ್ನ ತುಂಬಿಕೊಂಡು ಕುಂತೇವು. ಹೆಂಗೆ ಎಲ್ಲರೂ ಬೀಸಾಕಿದ ವಸ್ತುಗಳನ್ನ ಹುಚ್ಚಾಗಿ ಹೆಂಗ ಜೀವನ ತುಂಬಿಕೊಂಡು ತಿರುಗನ್ನ ಹಂಗ ತಿರುಗಾಕತ್ತೇವೆ. ಅನುಭವಗಳ ಅವು ವಿಷಾರವು, ಅವು ಸುಖ ಕೊಡಲಾರವು ಅಂತ ಅವ್ರು ಬಿಟ್ಟಾರ, ಅವನ್ ನಾವು ಹೊತ್ಕೊಂಡು ಅಡ್ಡಾಡತ್ತೇವೆ. ಅವು ಸುಖ ಕೊಡ್ತಾವ ಅಂತ ತಿಳ್ಕೊಂಡಂತೇವ. ಅವನ ಹುಚ್ಚಿಗೆ ಏನಾಗಿರ್ತತಿ, ಅವ ಸುಖ ಕೊಡ್ತಾವಂತ ಹರಿದ ಹಾಳಿ, ಹರಿದದ್ದು ಅರಿವಿ, ಮುರಿದದ್ದು ವಸ್ತುಗಳನ್ನ ಇಟ್ಕೊಂಡು ಆಗಾಡ್ತಿರ್ತಾನ. ನಾವು ಕೂಡ ಹಂಗ ಅನುಭವಗಳ ಅವನ್ನೆಲ್ಲ ಬಿಟ್ಟಾರ, ಅದರಿಂದ ಸುಖ ಸಿಗಲಾರದು ಅಂತ ಕೈ ಬಿಟ್ಟಾರ. ಅವನ ವಿಷಯಗಳು ಸುಖ ಕೊಡಲಾರವು, ಬಾಳೆ ಸುಖ ಕೊಡಲಾರದು, ಬಾಳೆ ಎಂದೂ ಸುಖ ಕೊಟ್ಟಿಲ್ಲ ಅಂತ ಅವ್ನ ಕೈ ಬಿಟ್ರವ್ರು. ನಾವು ಇದ್ರಾಗ ಸುಖ ಕೊಡ್ತೈತಿ ಅಂತ ಇದನ್ನ ನಂಬ್ಕೊಂಡ ಅಂತೇವ. ಅದಕ್ಕೆ ಅವನ ವಿಚಾರದಿಂದ ತ್ಯಾಗ ಮಾಡ, ಅದ್ರ ಒಳಗಿನ ದೋಷಗಳನ್ನ ಅರ್ಥ ಕೈ ಬಿಟ್ಕೊಂತ ಬಾ. ನೋಡ, ಅವನು ಇದರಿಟ್ಟು ನೋಡ್, ನಿನಗೆ ಏನ್ ಸುಖ ಕೊಟ್ಟು ಅನ್ನೋದನ್ನು ವಿಚಾರ ಮಾಡಿ ನೋಡ್ಕೊ. ನೋಡ್ಕೊಂಡ ಬಿಡು, ಅವನು ಕೈ ಬಿಡು. ದೊರೆದು ನಿರ್ವಿಷಯದೊಳಗೆ ಕರೆಗೊಂಡು ನಿಂತ ಅಂದ್ರೆ ನೀನೇ ಸುಖಿ ಆಗ್ತೇ. ಅಲ್ಲಿ ಮನಸ್ಸು ನಿಂತಂದ್ರ, ಅಲ್ಲಿ ಮನಸ್ಸು ಗಟ್ಟಿಯಾಗಿ ನಿಂತಂದ್ರ ಅವಾಗ ಸುಖ ಸ್ವರೂಪನ ನೀನಲ್ಲಿ ಅನ್ನೋದು ಅನುಭವ. ನಿರ್ವಿಷಯದೊಳಗೆ ಮನಸ್ಸು ಕರೆಗೊಂಡು ನಿಲ್ಬೇಕು, ವಿಷಯದೊಳಗೆ ಮನಸ್ಸು ಕರೆಗೊಂಡು ನಿಲ್ಲೋದಲ್ಲ. ನಿರ್ವಿಷಯದೊಳಗೆ, ವಿಷಯದೊಳಗ ತಾತ್ಪರ್ಯವಾಗಿ ನಿಂತಿರ್ತದೆ ಕರೆ, ಆದ್ರೆ ಅದ ಶಾಶ್ವತವಾಗಿ ಇಲ್ಲ. ಯಾವಾಗ ನಿರ್ವಿಷಯ ಆಕೈತೋ, ಯಾವಾಗ ಎಲ್ಲವನ್ನು ಖಾಲಿ ಮಾಡ್ತೀವೋ ಅವಾಗ ಆ ಬಯಲಿನ ಅನುಭವ. ಮನ್ಯಾಗ ಸಾಮಾನುಗಳನ್ನ ತುಂಬ್ಕೊಂತೇವು, ಮತ್ತ ಮನಿ ಬಯಲ ಈ ಮನಿ ಹತ್ಯೆ ಆಗೈತಿ ಅಂತ ಹೇಳ್ತಾರೆ. ಹತ್ಯೆ ಆಗಿಲ್ಲ, ಈ ವರ್ಷ ಐತದ. ಕೆಲಸಕ್ಕೆ ಬಾರದ ಸಾಮಾನುಗಳು, ಉಪಯೋಗಕ್ಕೆ ಬಾರದ ಸಾಮಾನುಗಳನ್ನ ಶೇಖರಿಸಿದ್ವು. ಅದಕ್ಕೆ ಅಲ್ಲಿ ಬಯಲು ಅನುಭವ ಬರಲ್ಲ, ಹತ್ಯೆ ಅನ್ಸಕೈತಿ. ಅವನು ಒಂದೊಂದು ತಕ್ಕೊಂತದ, ಯಾವ್ಯಾವ ಬೇಡ ಯಾವ ಅವ್ನ ಹೊರಗೆ ಒಪ್ಕೊಂತದ. ಅವಾಗ ಆ ಬೈಲಿ ಇದ್ದಿದ್ದಂಗೆ ಐತೆ, ಅದು ಹೆಚ್ಚನೂ ಆಗಿಲ್ಲ, ಕಡಿಮೆನೂ ಆಗಿಲ್ಲ. ನೀ ಜಾಡದ ವಸ್ತುಗಳನ್ನ ತುಂಬ್ಕೊಂತ ಹೊಂಟಿ ಮನಸ್ಸಿನಾಗ,
ಆ ವಿಷಯಗಳ ಸುಖ ಕೊಡ್ತಾವ ಅಂತ ತಪ್ಪು ತಿಳುವಳಿಕೆಯಿಂದ ಅವನು ತುಂಬ್ಕೊಂತ ಹೊಂಟಿ, ಅದಕ್ಕೆ ಸಮಾಧಾನ ಶಾಂತಿ ಹಾಳಾಗುತ್ತೆ. ಐತದ ಯಾವಾಗ್ಲೂ ಐತದ, ಅದು ಇಲ್ಲ ಅಂದಿಲ್ಲ, ಇಲ್ಲಂಗ ಆಗಿಲ್ಲ. ಅದು ಎಂದು ಇಷ್ಟು ವಸ್ತು ಅದು ಯಾವಾಗ್ಲೂ ಇಲ್ಲಂಗ ಆಗುದಿಲ್ಲ. ಆದ್ರೆ ಇಲ್ಲದ ವಸ್ತುಗಳನ್ನ ನೀ ಹಿಡ್ಕೊಂಡು ಹೊಂಟಿ, ಅದಕ್ಕೆ ಇಲ್ಲಂಗ ಅನ್ಸತ್ತೆ. ಅದಕ್ಕೆ ಅವನು ಬ್ಯಾಡಾದದ್ದು ಕೈ ತಗೊಂತದ. ಇವನ್ನ ಕಾಮ, ಕ್ರೋಧ, ಮೋಹ, ಮದ, ಮತ್ಸರ, ಲೋಭ ಎಂಬತಕ್ಕಂತ ವೈರಿಗಳನ್ನು ಒಳಗೆ ತುಂಬಿಕೊಂಡು ಕುಂತೀವನ. ಇಲ್ಲದ ಕಲ್ಪನೆಗಳನ್ನ ಮಾಡ್ಕೊಂಡ ಕಾಮನೆಯನ್ನು ಉದಯ ಮಾಡ್ಕೊಂಡಿ, ಬಯಕೆಗಳನ್ನು ಉದಯ ಮಾಡ್ಕೊಂಡಿ, ಆ ಬಯಕೆಗಳನ್ನು ನಾಶ ಮಾಡ್ಕೊ. ಅವಾಗ ರಾಮನ ಅನುಭವ ಆಗುತ್ತೆ, ಆರಾಮದ ಅನುಭವ ಆಗುತ್ತೆ. ಇವನು ಹೊರಗೆ ಇಟ್ಕೊಂಡು ಕುಂತಾಗ ಆರಾಮದ ಅನುಭವ ಯಾವಾಗ? ಅದಕ್ಕೆ ಅವ್ರು ಹೇಳಿದ್ರೆ, ಬಿಡಬೇಕು ಬಲು ಹಿಂದೆ ಬಲಿದೆ ತನ್ನಿರುವ ಕೆಲಸವ ಕಾಮವಿದನು ಕಂಡ ಯೋಗಿ. ಮೊದಲಿಗೆ ಬಿಡಬೇಕಾಗಿತ್ತು ಇವನ. ಯಾಕಂದ್ರೆ ನನ್ನ ಇರುವಿಕೆಯನ್ನ ನಾಶ ಮಾಡ್ತಾ ಇವು. ನಾನು ಏನದೇನೆ ಅವನು ತಿಳಿಸ್ಕೊಡ್ಲಾರು. ಬೈಕೆ ಅನ್ನೋದು, ಇಚ್ಛೆ ಅನ್ನೋದು ಅಷ್ಟು ನನ್ನ ಆವರಣ ಆಗೈತಿ. ಅದನ್ನ ಕೈ ಬಿಡ್ಬೇಕಾಗೈತಿ. ಯೋಗಿಗಳಂದ್ರೆ ಯಾರು ಸುಖವನ್ನು ಹೊಂದಬೇಕನ್ನೋ ಇಚ್ಛೆ ಉಳ್ಳವರಾಗಿರ ಅವರು ಅತ್ಯಂತ ತೂಕ ನಿವೃತ್ತಿ ಪರಮಾನಂದ ಪ್ರಾಪ್ತಿಯನ್ನು ಹೊಂದಬೇಕು. ಎಲ್ಲರೂ ಇಚ್ಛೆ ಅದ ಐತಿ, ಬರೇ ಅವ್ರಷ್ಟೇ ಇಲ್ಲ. ಯೋಗಿಗಳಂದ್ರೆ ಎಲ್ಲರ ಇಚ್ಛೆನೂ ಅದ ಐತಿ. ಯೋಗಿಗಳ ಆಗ್ಬೇಕನ್ನೋರಾದ್ರೆ ಎಲ್ಲರೂ. ಆದ್ರೆ ತಪ್ಪು ತಿಳ್ಕೊಂಡು ಭೋಗದೊಳ ಸುಖವನ್ನ ಹೊಂದಬೇಕು ಅಂತ. ಸುಖ ಇಲ್ಲಲ್ಲೇ ಆದ್ರೂ ಕೂಡ ಅದರೊಳಗೆ ಸುಖ ಐತೆ ಅಂತ. ಅದಕ್ಕೆ ಅವಿವೇಕಿಗಳು ಅಂತ ಇದ್ರು. ಸುಖ ಎಲ್ಲಿಲ್ಲ ಅಲ್ಲಿ ಸುಖ ಐತಿ ಅಂತ ಯಾರು ಭಾವಿಸ್ಕೊಂತಾರೋ ಅವ್ರು ಅವಿವೇಕಿಗಳು ಅಂತ. ವಿವೇಕಿದಾರ ಹಂಗೆ ಭಾವಿಸ್ಕೊಂಡಿಲ್ಲ ಅವ್ರ ಕೈ ಬಿಟ್ರು ಅವನ. ಅದಕ್ಕೆ ವಿವೇಕಿಗಳಾಗಬೇಕಾಗೈತಿ ನಾವು. ವಿವೇಕವನ್ನ ಹೊಂದಿದ ಮಾತ್ರ ಇವನ್ನೆಲ್ಲ ತ್ಯಾಗ ಮಾಡಕ್ ಬರ್ತೈತಿ. ಇವು ಸುಖ ಕೊಡ್ಲಾರವು, ಅನಿತ್ಯದವು, ಇವು ದುಃಖ ರೂಪದಿಂದ ಕೂಡವು ಅಂತ ಕೈ ಬಿಡಾಕ. ಕೈ ಬಿಟ್ಟಾಗ ನನ್ನ ನಿಜದ ಅನುಭವ ಆಗ್ತೈತಿ. ಅನ್ನ ಹೇಳಿದ್ರಲ್ಲ, ಯೋಗ ಅಂದ್ರೆ ಜೀವ ಪರಮ ಯೋಗ. ಇನ್ನು ಕೂಡೋಕೆ ಇಲ್ಲೇ ಇಲ್ಲ. ಯಾವ್ದ್ರಿಂದ ಕೂಡಿಸ್ತೀರಿ? ಬೈಲನ್ನ ಹೆಂಗ್ ಕೂಡಿಸ್ತೀರಿ ನೀವು? ಕುಡುಕಲ್ ಕಟ್ಟನ್ ಬೈಲು, ಧಾರವಾಡದ ಬೈಲು ಯಾರನ್ನು ಏನು ಹೆಂಗ್ ಕೂಡಿಸ್ತೀರಿ ನೀವು? ಒಂದೈತದ. ಕುಡುಕಲ್ ಕಟ್ಟನ್ ಬೈಲ್ ಬೇರೆ ಆಗಿಲ್ಲ, ಧಾರವಾಡದ ಬೈಲ್ ಬೇರೆ ಆಗಿಲ್ಲ. ಬೈಲು ಒಂದೇ ಐತಿ. ಬೈಲನ್ನು ಕೂಡ್ಸಕ್ ಆಗುದಿಲ್ಲ. ಯಾಕೆ ಬೇರೆ ಬೇರೆ ಐತೆ ಕೂಡಿಸ್ಬೋದಲ್ಲ. ಅದು ಎದರಿಂದನೂ ಚಿತ್ರ ಆಗಿಲ್ಲ. ಅದ ಚಿತ್ರ ಮಾಡಕ್ ಆಗುದಿಲ್ಲ. ಹಂಗ ಅರು ಅನ್ನೋದು ಎದರಿಂದನೂ ಚಿತ್ರ ಮಾಡಕ್ ಬರುದಿಲ್ಲ. ಎದರಿಂದನೂ ಚಿತ್ರ ಆಗಿಲ್ಲ. ಅದನ್ನ ಏನು ಕೂಡಿಸೋ ಅವಶ್ಯನೇ ಇಲ್ಲ. ತಪ್ಪು ತಿಳುವಳಿಕೆಯನ್ನು ದೂರ ಮಾಡ್ಕೊಬೇಕಷ್ಟ. ಶರೀರ ಭಾವವನ್ನ ಕಳ್ಕೊಳ್ಬೇಕು. ಅವಾಗ ಪರಮಾನ ನೀನದು. ಇದ ಯೋಗ. ಯಾವಾಗ ಈ ಕಾಮನೆಗಳನ್ನು ದೂರ ಮಾಡ್ಕೊಂಡಾಗ ಅದ ಯೋಗಕ್ಕೆ. ಕಾಮನೆಗಳನ್ನು ಒಳಗೆ ಇಟ್ಕೊಂಡು ಕುಂತೇನೆ ಮತ್ತ ಅದನ್ನ ಹೊಂದಬೇಕು ಅಂತ ಹೊಂತೇನೆ ಪ್ರಯತ್ನ. ಏನ್ ಹೊಂದೋ ಅವಶ್ಯನೇ ಇಲ್ಲ. ಈ ಇವನ್ ಕೈ ಬಿಡು. ಇದಕ್ಕಿಂತದ ವಸ್ತು ಅನುಭವಕ್ಕೆ ಬರ್ತದೆ. ಬೈಕೆಗಳನ್ನು ಇಟ್ಕೊಂಡು ಹೊಂಟಿ ಅದು ಅನುಭವಕ್ಕೆ ಬರಲ್ಲ. ಬೈಕೆಗಳನ್ನು ದೂರ ಮಾಡೋ ಈಗ ಸದ್ಯ ಅದ ಐತೆ ಐತೆ. ಅದಕ್ಕೆ ನೀನ ವಿಚಾರ ಮಾಡು. ನೀನು ವಿಚಾರ ಮಾಡಿದಾಗ ಅದು ಅನುಭವಕ್ಕೆ ಬರ್ತೈತಿ. ನಿನ್ನೊಳಗೆ ಇಳಿರ್ತಕ್ಕಂಥ ಸತ್ಯ ಪದ, ನಿತ್ಯ ಪದ ಅನುಭವಕ್ಕೆ ಬರ್ತೈತಿ. ಅನುಭವದಿಂದ ನೋಡೋ ಹೊರತಾಗಿ ಇಂದ್ರಿಯಗಳಿಂದ ನೋಡ್ಬೇಡ. ಇಂದ್ರಿಯಗಳನ್ನ ನೋಡುದು ವಿಷಯಗಳನ್ನ ನೋಡಾಕತ್ತಿ, ಸುಖವನ್ನ ನೋಡಾಕತ್ತಿಲ್ಲ ನೀನು. ಇಂದ್ರಿಯಗಳಿಂದ ನೋಡುದು ವಿಷಯಗಳನ್ನ ನೋಡಾಕತ್ತಿ, ಜಡವರ್ಗವನ್ನ ನೋಡಾಕತ್ತಿ.
ಅರಿವು ಅನ್ನೋದು ಜಡ ಅಲ್ಲದು, ಅದು ಸೂಕ್ಷ್ಮ ಐತಿ. ಅದಕ್ಕೆ ಆ ಸೂಕ್ಷ್ಮದ ಅನುಭವ ಆಗ್ಬೇಕಂದ್ರೆ ಈ ಸೂಕ್ಷ್ಮವಾದಂತಹ ಕಾಮನೆಗಳನ್ನ ಇಟ್ಕೊಂಡು ಅವನ್ ದೂರ ಮಾಡ, ವಾಸನೆಗಳನ್ನ ಇಟ್ಕೊಂಡು ಕುಂತೇನೆ ಅವನ್ ದೂರ ಮಾಡಿದಾಗ ಅಲ್ಲಿ ಅನುಭವ ಬರ್ತದೆ. ನಾವೇನ್ ದೂರ ಮಾಡಾಕತ್ತೇವೋ ವಾಸನೆಗಳನ್ನು ದೂರ ಮಾಡಾಕತ್ತಿಲ್ಲ, ವಾಸನೆಗಳನ್ನ ವಾಸನೆಗೆ ಅನುಸಾರವಾಗಿ ಆಯಾವ ಸಾಮಾನುಗಳನ್ನ ಕ್ರೋಢೀಕರಿಸುವಂತ ಹೊಂಟೇವೆ ನಾವು. ಮತ್ತಟ ಅವನ ಆಧೀನ ಆಗಕತ್ತೀನಿ, ಅದರ ಆಧೀನ ಆಗಕತ್ತೀನಿ, ನನ್ನ ಆಧೀನ ಆಗೋದು ಬಿಟ್ಟು ಪರಾಧೀನ ಆಗಕತ್ತೀನಿ, ಸ್ವಾಧೀನ ಆಗೋದು ಬಿಟ್ಟು ಪರಾಧೀನ ಆಗಕತ್ತೀನಿ. ಸ್ವಾಧೀನ ಆದ ಮಾತ್ರ ಶಾಂತಿ ನೆಮ್ಮದಿ. ಯಾರು ಸ್ವಾಧೀನರಾಗ್ಯಾರ? ಅನುಭವಿಗಳಷ್ಟೇ. ತಮ್ಮನ್ನ ತಾವು ಯಾರು ತಿಳಿದಾರ ಅವರಷ್ಟೇ ಸ್ವಾಧೀನ. ಸ್ವಾವಲಂಬಿಗಳು ಎಲ್ಲರೂ ಪರಾವಲಂಬಿ ಜೀವನ. ಬಾಹ್ಯ ಪ್ರಪಂಚದೊಳಗೆ ನಾ ಅವಲಂಬನೆ ಆಗಿ ಜೀವನ ನಡೆಸ್ತೇನೆ ಅನ್ನೋದೆಲ್ಲ ಸುಳ್ಳು. ಹೌದಲ್ಲಿ ಯಾವ ತನ್ನ ಸಾಮಾನು ಅಲ್ಲ ಅಲ್ಲವು ಎಲ್ಲ ಪರಾಧೀನ. ಸ್ವಾವಲಂಬನೆ ಆಗೋದು ತನ್ನ ಸ್ವರೂಪವನ್ನ ಹೊಂದಿದಾಗ ಮಾತ್ರ. ಅದಕ್ಕೆ ನಿನ್ನ ನಿಜವನ್ನ ನಿನ್ನ ನಿಜವನ್ನ ಅರದಾಗ ಮಾತ್ರ ನೀನು ಪರಮ ಶಾಂತಿ. ಅಲ್ಲಿವರೆಗೂ ಶಾಂತಿ ಇಲ್ಲ. ಅದನ್ನು ಮಾಡಬೇಕಂದ್ರೆ ವಿಚಾರನ ಮಾಡಬೇಕು. ವಿಚಾರ ಮಾಡ್ತಾ ಇದಕ್ಕೆ ಇನ್ನೊಂದು ದಾರಿನೇ ಇಲ್ಲ. ಕತ್ಲಿ ಕಳ್ಕೊಳಕ ಬೆಳಕೆ ಹೆಂಗ್ ಬೇಕು, ಹಂಗ ಅಜ್ಞಾನವನ್ನು ಕಳ್ಕೊಳಕ ಜ್ಞಾನನ ಬೇಕು. ಜ್ಞಾನದ ಹೊರತಾಗಿ ಇನ್ನೊಂದು ಯಾವುದೇ ಅಜ್ಞಾನದ ಕಾರಣದಿಂದ ಇದನ್ನ ಕಳ್ಕೊಳಕ್ ಆಗುವುದಿಲ್ಲ. ಅಜ್ಞಾನದ ಕಾರ್ಯದಿಂದ ಇದನ್ನ ಅಜ್ಞಾನವನ್ನು ಹೊರತೋಕಾಗುವುದಿಲ್ಲ. ಜ್ಞಾನನ ಬೇಕಾಗೈತೆ. ಅದಕ್ಕೆ ಜ್ಞಾನವನ್ನು ಮಾಡ್ಕೊ. ಸ್ವರೂಪ ಜ್ಞಾನ ಅದನ್ನ ಒಂದು ಅದು ಎಲ್ಲಿ ನಡೀತೈತಿ ಅಲ್ಲಿ ಸರಿಯಾಗಿ ಕೇಳು. ಗತಿ ಕಾದಂಬರಿ ಕೇಳೋದಲ್ಲ, ಪುರಾಣ ಕೇಳೋದಲ್ಲ. ಪುರಾಣ ಓದುವುದಲ್ಲ. ನೀನು ಪುರಾಣ ಏನೈತೆ ಅದನ್ನ ನೋಡ್ಕೋ. ನೀನ್ ಯಾರು, ನಿನ್ನ ನಿಜವೇನು ಅದನ್ನ ಕೇಳು. ಅದು ಎಲ್ಲಿ ನಡೀತಿರ್ತೈತಿ ಅಲ್ಲಿ ಸರಿಯಾಗಿ ಕೇಳು. ಕೇಳು. ಕೇಳಿದ್ದನ್ನು ಅರಿ, ಅರದನ್ನು ಮರೆಯಬೇಕು. ಯಾವಾಗಲೂ ಈ ವಿಚಾರ ನಡೀತನ್ನು ಮಾತ್ರ ನನ್ನ ನಿಜವನ್ನು ಅರಿಯಕ್ ಸಾಧ್ಯ. ಅಲ್ಲಿವರೆಗೂ ನನ್ನ ನಿಜ ಅರಿಯಕ್ ಸಾಧ್ಯವಿಲ್ಲ. ಅದಕ್ಕೆ ಇದು ಬಂದೈತಿ, ಅದರ ಸಲುವಾಗಿ ಬಂದೈತಿ. ಇದನ್ನು ವ್ಯರ್ಥ ಹೇಳಿರಲ್ಲ. ಜಾತ್ರೆ ಮೊದಲು ಮಾಡಕ್ ಬಂದಿಲ್ಲ. ವಂಜನೆ ಕ್ರಿಯೆಯನ್ನು ಮಾಡಕ್ ಬಂದಿಲ್ಲ. ವಂದನೆ ಮಾಡಕ್ ಬಂದಿಲ್ಲ. ನಿರಂಜನವನ್ನ ಹೊಂದಕ್ ಬಂದೈತಿ. ಅದರ ಅವಶ್ಯಕತೆ ಇಲ್ಲ. ಅಲ್ಲಿ ಏನ್ ಸುಖ ಸಿಕ್ತೋ, ಶಾಂತಿ ಸಿಕ್ತೋ, ನೆಮ್ಮದಿ ಸಿಕ್ತೋ ಅಂದ್ರ ಜಾತ್ರೆ ನಮ್ಗೆ ಗೊತ್ತೇ ಇಲ್ಲ. ಜಾತ್ರೆ ಯಾವಾಗ ಆಕೈತಿ ಅನ್ನೋದು ಗೊತ್ತೇ ಇಲ್ಲ. ಎಲ್ಲ ಕಳೆದು ಉಳಿದಂತ ಉಳ್ಮೆ 3 ಅವಸ್ಥೆಗಳನ್ನ ಮೀರಿ ನಿಂತಾಗ ಜಾತ್ರೆ ಆಗುತ್ತೆ. ನಾವು ಮಂದಿ ಕೂಡಿಸಿ ಇದನ್ ಮಾಡಿದ್ರೆ ಜಾತ್ರೆ ಅಂತ ತಿಳ್ಕೊಂಡ್ಬಿಡ್ತೇವೆ. ಅಲ್ಲಿ ಏನ ಸಮಾಧಾನ ಸಿಕ್ತೋ, ಶಾಂತಿ ಸಿಕ್ತೋ ವಿಚಾರ ಮಾಡಿಲ್ಲ ನಾವು. ಅದನ್ನು ಹೇಳದಾಗ ಏನ್ ಸಮಾಧಾನ ಸಿಕ್ಕೈತಿ, ಏನಾಗೈತಿ ವಿಚಾರ ಮಾಡಿ. ಇನ್ನೊಬ್ರಿಗೆ ಪೀಡೆ ಕೊಟ್ಟು, ಇನ್ನೊಬ್ರು ಹಿಂಸಿಸಿ, ಇನ್ನೊಬ್ರು ನೋಯಿಸಿ ನೀ ಅದನ್ನ ಮಾಡೋದ್ರಿಂದ ನಿನಗೇನು ಸಮಾಧಾನ ಸಿಗ್ತದೆ? ಪಾಪನದಂತೆ ಹೊರತಾಗಿ ಪುಣ್ಯ ಅಂತೂ ಬರಲಿಲ್ಲ. ಅದಕ್ಕೆ ಅದರ ಅವಶ್ಯಕತೆ ಇಲ್ಲ ನಿನಗೆ. ಮನುಷ್ಯನಿಗೆ ಅದರ ಅವಶ್ಯಕತೆ ಇಲ್ಲ. ತನ್ನನ್ನ ತಾ ತಿಳ್ಕೋಬೇಕಾಗಿ ಹೊರತಾಗಿ ಹೊರಗಿನ ಆಡಂಬರದ ಅವಶ್ಯಕತೆ ಇಲ್ಲ.
ಹೊರಗಿನ ಆಡಂಬರದ ಮಾಡ್ಕೊಂತ ಹೋದ ತನ್ನನ್ನು ತಾನು ಹೇಳಕ್ಕಾಗುವುದು. ಅದಕ್ಕೆ ಆಡಂಬರ ಅವಶ್ಯಕತೆ ಇಲ್ಲ. ನೇರವಾಗಿ ನಾನು ಏನದೀನಿ, ನನ್ನ ನಿಜ ಏನು ಅನ್ನೋದ್ರ ಕುರಿತಾದಂತಹ ವಿಚಾರನ ಬೇಕಾಗಿರುತ್ತೆ. ಅದನ್ನ ಅನುಭವಗಳೆಲ್ಲ ತಿಳಿಸ್ಕೊಟ್ಟಾರ. ಅದಕ್ಕೆ ಆ ಉಪನಿಷತ್ತುಗಳು ವೇದ ಅಂತ್ಯ ಅಂತ ಕರೆದವ್ರು. ನಾ ಹೇಳಿದ್ರಲ್ಲ, ಅವು ಏನ್ ಬಹಳ ವಾಕ್ಯ ಇಲ್ಲ, ದೊಡ್ಡ ದೊಡ್ಡ ಪುಸ್ತಕ ಇಲ್ಲ. ಸ್ವಲ್ಪ ಮೌನದಿಂದ ಇದನ್ನೆಲ್ಲರೂ ಅನುಭವ ಮಾಡ್ಕೊಳಕ್ ಬರ್ತೈತಿ. ಆ ಸ್ವಲ್ಪ ಮೌನಕ್ಕೆ ಅವಕಾಶ ಕೊಡುವಲ್ಲಿ ನಾವು ಸ್ವಲ್ಪ ಮೌನದಿಂದ ನನ್ನ ನಿಜ ಏನು ಅನ್ನೋದನ್ನ ತಿಳ್ಕೊಳಕ್ ಸಾಧ್ಯ ಐತಿ. ಆದ್ರೆ ಆ ಸ್ವಲ್ಪ ಮೌನ ಬರಲ್ಲ. ನಿಮಿಷಾರ್ಧವಾಗಲಿ ನಿಮ್ಮ ಮನವೊಂದೊಡೆ ಮುಕ್ತಿ ಅಂತ ಹೇಳಿದ್ರು. ನಮ್ಮ ಮನಸ್ಸು ಒಂದು ಅರ್ಧ ನಿಮಿಷದ ನಿಲ್ತೈತೆ ಹೆಂಗ? ವಿಷಯ ಚಿಂತನೆಯಿಂದ ಅರ್ಧ ನಿಮಿಷದ ನಿಲ್ತೈತೆ ಹೆಂಗು ನೋಡ್ರಿ, ಪರೀಕ್ಷೆ ಮಾಡ್ರಿ. ನೀವು ನಿಲ್ಸಕ್ ಪ್ರಯತ್ನ ಮಾಡಿದ್ರೆ ನಿಲ್ಲುವುದಿಲ್ಲದ. ಯಾಕೆ? ಒಳಗೆ ವಾಸನೆಗಳು ಅಷ್ಟು ಪ್ರಬಲ ಅದಾವು. ಅದಕ್ಕೆ ಆ ವಾಸನೆಗಳನ್ನು ಕಳ್ಕೋ ತಾನ ನಿಲ್ತೈತದು. ಕ್ಷಮೆ ಮನೋನಿಗ್ರಹ ಯಾವಾಗ ಕೇಳಿದ್ರೆ ವಾಸನೆಗಳ ಕಳ್ಕೊಂಡಾಗ, ಅದಕ್ಕೆ ಅವಾಗ ಆ ಪರಮ ಶಾಂತಿಯನ್ನು ಹೊಂದಕ್ ಸಾಧ್ಯ. ಆರಾಮ ಸ್ಥಿತಿ ಅವಾಗ ಅವಸ್ಥಿತಿ. ಮನಃಶಾಂತಿಯಿಂದ ನಾನು ಏನ್ ಮಾಡಿದ್ರು ವ್ಯರ್ಥ. ಹೌದಲ್ರಿ? ನಮಗ ನನ್ನ ಕುರಿತಾದಂತ ಅಂಧಕಾರ ಬಂದೈತಿ. ನಾನು ಏನದೇನೆ ಅನ್ನೋದ್ರ ಕುರಿತಾದಂತ ಅಂಧಕಾರ ಬಂದೈತಿ. ವಿಷಯದ ಮೇಲಿನ ಮಮಕಾರದಿಂದ. ಆ ವಿಷಯದ ಮೇಲಿನ ಮಮಕಾರ ಉಂಟಾದಾಗ ಅಂಧಕಾರ ದೂರ ಆಗ್ತೈತಿ. ಅದನ್ನು ವಿಚಾರ ಮಾಡಬೇಕಾಯ್ತು ಮನುಷ್ಯರಾಗಿ ಬಂದಾಗ. ಇದು ನಮ್ಮ ನಿತ್ಯ ಕರ್ತವ್ಯ ಆಗ್ಬೇಕು. ಇದ್ರ ಹೊರತಾಗಿ ಬೇರೆ ಕರ್ತವ್ಯ ಕರ್ಮಗಳೇ ಇಲ್ಲ ಅಂತ ನಮಗೆಲ್ಲರೂ ಹೇಳ್ಕೊಡ್ತಾರ. ಅದಕ್ಕೆ ನಾವು ಇದರ ಕಡೆ ಲಕ್ಷ್ಯ ಕೊಟ್ಟ ಆದಷ್ಟು ಬಾಳೆನ ಅನೇಕ ಜನರೊಳಗೆ ಅದನ್ನ ಮಾಡೋದು, ಅದನ್ನ ಮಾಡ್ಕೊಂತ ಬಂದೆವು. ವಿಷಯ ಸಂಗ್ರಹ ಮಾಡಿ ವಿಷಯದೊಳಗೆ ಸುಖ ಸಿಗ್ತದೆ ಅನ್ನೋದನ್ನ ಮನುಷ್ಯ ಜನರೊಳಗೆ ವಿಪರೀತ ಮಾಡಾಗಿತ್ತು. ಯಾವುದೇ ಇತರ ವರ್ಗದೊಳಗೆ ಇಷ್ಟೊಂದು ಸಂಗ್ರಹದಿಂದ ವಿಷಯಗಳ ಸುಖ ಕರ್ತಾವು ಅನ್ನೋ ಸಂಗ್ರಹ ಮಾಡಿಲ್ಲ. ವಿಷಯಗಳನ್ನು ಸಂಗ್ರಹ ಮಾಡಿಲ್ಲ. ಹೌದಲ್ರಿ? ಯಾರ ಬ್ಯಾಂಕ್ ಯಾವ್ದಾರ ಪಶುಪಕ್ಷಾದಿಗಳ ಬ್ಯಾಂಕ್ ಬ್ಯಾಲೆನ್ಸ್ ಇರ್ತಾವ. ನಾವು ಏನಾರ ತಮ್ಮ ಗುಡಿ ತಗೊಂಡ್ ಹೋಗ್ತಾವ. ನಾವು ನಾಳೆ ಬರ್ತೈತಿ ನಾಳೆ ಬರ್ತೈತಿ ಅಂತ ನಾವಲ್ಲ ಮಾಡೋದು. ಯಾಕಂದ್ರೆ ಅವ ಸುಖ ಕೊಡ್ತಾವ ಅಂತ ತಪ್ಪು. ಅದಕ್ಕೆ ಅವನು ಅಷ್ಟ ಮಾಡ, ಈ ಶರೀರ ಚರಿತಾರ್ಥಕವಾಗಿ ಅಷ್ಟ ಮಾಡ. ಅದ್ರೊಳಗೆ ವಿಪರೀತ ಮೋಹವನ್ನು ಇಟ್ಕೊಂಡು ಕುಂದರ್ಬೇಡ. ಅದನ್ನ ಅಷ್ಟು ಮಾಡಿಕೊಂಡು ಅಲ್ಲಿ ವೇಳೆ ಉಳಿತೈತಿ. ಅವಾಗ ಈ ಚಿಂತನೆಯನ್ನು ಮಾಡುವಂತ ಅನುಭವಗಳಿಲ್ಲ. ಅದು ನಿನ್ನ ನಿಜ ಅಭಿ ಸಲುವಾಗಿ ಇದನ್ನ ಮಾಡಬೇಕಾಯ್ತು. ಹೊರತಾಗಿ ಇನ್ನೊಂದು ಸಲುವಾಗಿ ಅಲ್ಲ. ನಾಳೆ ಬರ್ತೈತಿ ನಾಳೆ ಬರ್ತೈತಿ ಮೊಮ್ಮಕ್ಕಳಿಗೆ ಮಕ್ಕಳಿಗೆ ಅದೇ ಅದು ನೀ ಎಷ್ಟು ಮಾಡಿಟ್ರು ಅದ ವ್ಯರ್ಥದ. ಯಾಕ ಅದು ಅವ್ರ ಪ್ರಾರಂಭ ಇದ್ರೆ ಇರ್ತೈತಿ, ಇಲ್ಲ ಅಂದ್ರೆ ಹೋಗ್ತೈತಿ. ನಿನ್ನ ಪುಣ್ಯ ಇರುತ್ತನ ಇರ್ತೈತಿ. ನಿನ್ನ ಪುಣ್ಯ ತೀರಿದ್ಮೇಲೆ ಹೋಗುದ. ಅದಕ್ಕೆ ಆ ಪುಣ್ಯ ಕಾಯಂ ಇರುವಂತ ನೀನು ಪುಣ್ಯ ನೆನಪು ಯಾವಾಗಲೂ ಆ ನೆನಪಿನಾಗ ಉಳ್ಕೊ. ಸಚ್ಚಿದಾನಂದ ಸ್ವರೂಪದಲ್ಲಿ ಉಳ್ಕೊಳ್ಳುವಂತ ಪ್ರಯತ್ನ ಮಾಡಿದಂದ್ರೆ ಅವಾಗ ಆರಾಮ ಸ್ಥಿತಿ ಲಘು ಸ್ಥಿತಿ ಆ ರಾಮನವಮಿ ಆಗ್ತೈತಿ ಅಂತ ಹೇಳಿ ಒಂದು ನನ್ನ ಮಾತು.
ಸಕಲ ಸಾಧು ಸಂತರಾಯ್ತು. ಎಲ್ಲರಿಗೂ ಊಟದ ಎಲ್ಲರೂ